ಈ BBMPಯಲ್ಲಿರುವಂಥವ್ರು ಅವರವ್ರ ಇಲಾಖೆಗಳ ಕೆಲಸವನ್ನು ಅವ್ರು ಮಾಡ್ತಾರ ಅಥವಾ ಮಾಡಲ್ವಾ, ಅಥವಾ ಸಂಬಳ ತಗೊಂಡು ಸುಮ್ಮನೆ ಹೋಗಿ ಮಲ್ಕೊಳ್ತಾರ? ಯಾಕೆ ಈ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಈ ಮರಗಳ ವಿಚಾರದಲ್ಲಿ ಒಣಗಿರುವಂಥ ಮರಗಳನ್ನು ತೆಗೆದುಹಾಕಿ ಕೊಂಬೆಗಳ ಮುರಿದು ಹಾಕಿದ್ರೆ ಚೇಂಜ್ ಮಾಡಿ ಅಂತಂದ್ರೆ ಕೇಳಿಸ್ಕೊಳ್ಳೋದಿಲ್ಲ. ಘಟನೆ ಆದ ತಕ್ಷಣ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಆಸ್ಪತ್ರೆ ಚಾರ್ಜ್ ಕೊಡ್ತೀವಿ ಅಂತೇಳಿ 1 ಲಕ್ಷನೋ 2 ಲಕ್ಷನೋ ಕೊಟ್ಟು ಮುಗಿಸ್ಬಿಡ್ತಾರೆ. ತದನಂತರ ಸತ್ರೆ ಒಂದಿಷ್ಟು ಪರಿಹಾರ ಅಂತ ಘೋಷಣೆ ಮಾಡ್ತಾರೆ. ಅದೊಂದು ಫಿಕ್ಸ್ 5 ಲಕ್ಷ ರೂಪಾಯಿ ಪರಿಹಾರ, ಮುಗಿದೋಯ್ತು ಅವ್ನ ಕೆಲಸ. ಅವ್ನು ಯಾಕೆ ಕೆಲಸ ಮಾಡಲಿಲ್ಲ, ಅದನ್ನ ಯಾಕೆ ತೆರವು ಮಾಡಲಿಲ್ಲ, ಅಂಥವ್ರನ್ನ ಯಾಕೆ ಆ ಕೆಲಸದಿಂದ ತೆಗೆದು ಹಾಕಲಿಲ್ಲ, ಇವು ಯಾವುದು ಕೇಳಲ್ಲ. ಈಗಾಗಿರುವಂಥ ಅನಾಹುತನೂ ಹಾಗೆ. ತಲೆ ಚಿಪ್ಪು 12 ಪೀಸ್ ಆಗಿದೆ ಅಂತ್ರಿ. ಯಾವ ರೀತಿಯಲ್ಲಿರ್ಬೇಕು ನೋಡಿ. ಜೊತೆಗೆ ಆ ಮರ ತೆರವು ಮಾಡಿ ಅಂತ ಪಕ್ಕದ ಮನೆಯವ್ರು ಹೇಳಿದ್ರಂತೆ, ಕೇಳೋರೇ ಇಲ್ಲ. ನೋಡಿ ಸ್ಟೋರಿಯನ್ನ. ಬೈಕ್ ಸವಾರನ ಮೇಲೆ ಕೊಂಬೆ ಬಿದ್ದ ಪ್ರಕರಣ, ಆಸ್ಪತ್ರೆಯಲ್ಲಿ ಸವಾರ ಜೀವನ್ಮರಣ ಹೋರಾಟ, 12 ಚೂರಾಗಿರೋ ತಲೆ ಚಿಪ್ಪು, ಚಿಕಿತ್ಸೆ ಮುಂದುವರಿಕೆ. ಹೌದು, ನಿನ್ನೆ ಮಧ್ಯಾಹ್ನ ಬನಶಂಕರಿ ಬಳಿಯ ಶ್ರೀನಗರದ ಬ್ಯಾಂಕ್ ಕಾಲೋನಿಯ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಮಂದಿರದ ಬಳಿ ಬೈಕ್ನಲ್ಲಿ ಹೋಗ್ತಿದ್ದ ಅಕ್ಷಯ್ ಎಂಬಾತನ ಮೇಲೆ ಮರದ ಕೊಂಬೆ ಬಿದ್ದ ಪರಿಣಾಮ ಅಕ್ಷಯ್ ತಲೆಗೆ ತೀವ್ರ ಪೆಟ್ಟಾಗಿದ್ದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾನೆ. ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಕ್ಷಯ್ಗೆ ಚಿಕಿತ್ಸೆ ಮುಂದುವರೆದಿದ್ದು ವೈದ್ಯರು ಇನ್ನೂ ಕೂಡ ಪ್ರಜ್ಞೆ ಬರೋವರೆಗೂ ಯಾವುದನ್ನೂ ಹೇಳೋದಕ್ಕಾಗಲ್ಲ, ತಲೆ ಬುರುಡೆ 12 ಚೂರಾಗಿದೆ, ಬ್ರೈನ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಮನೆಗೆ ಆಧಾರವಾಗಿದ್ದ ಅಕ್ಷಯ್ ಸ್ಥಿತಿ ಕಂಡು ಕುಟುಂಬಸ್ಥರು ಕಣ್ಣೀರಿಡ್ತಿದ್ದಾರೆ. 90% ಉಳಿಯೋದು ಕಷ್ಟ, 10% ನೋಡಬಹುದು. ಮುಂದಿನ 78 ಗಂಟೆಗಳ ಕಾಲ ಅಬ್ಸರ್ವೇಷನ್ ನಲ್ಲಿ ಇಟ್ಟು ನೋಡೋಣ. ರಿಕವರಿ ಆಗೋ ಸಾಧ್ಯತೆಯ ಬಗ್ಗೆ ಸದ್ಯಕ್ಕೆ ಏನೂ ಹೇಳೋದಕ್ಕಾಗಲ್ಲ ಅಂತ ವೈದ್ಯರು ಹೇಳಿದಾರಂತೆ. ಏನು ಮಾಡೋದು ಅಂತ ಕುಟುಂಬಸ್ಥರು ಗೋಳಾಡ್ತಿದ್ದಾರೆ. ಅಕ್ಷಯ್ ಅಪ್ಪನಿಗೆ ಕಿಡ್ನಿ ಆಪರೇಷನ್ ಮಾಡಬೇಕಿತ್ತು, ಆದ್ರೀಗ ಇವನಿಗೆ ಆಪರೇಷನ್ ಮಾಡುವಂತಾಗಿದೆ. ಮಾಡದ ತಪ್ಪಿಗೆ ಯಾಕಿಂತ ಶಿಕ್ಷೆ ಅಂತ ಕಣ್ಣೀರಿಡ್ತಿದ್ದಾರೆ. ತುಂಬ ಕ್ರಿಟಿಕಲ್ ಆಗಿದೆ. ಡಾಕ್ಟರ್ ಹೇಳ್ತಾರೆ 10% ಮಾಡ್ಬೋದು ಅಷ್ಟೇ. 72 ಅವರ್ಸ್ ಆಗೋವರೆಗೂ ನಾವೇನು ಇದೇ ಕೊಡೋಕ್ಕಾಗಲ್ಲ ಅಂತ. ಮನೆ ತುಂಬ ಕ್ರಿಟಿಕಲ್ ಆಗಿದೆ, ತುಂಬ ಇದಾಗಿದೆ ಸರ್. ಅವನು ದುಡಿತಾ ಇದ್ದಿದ್ದ, ಅವ್ರ ತಂದೆ ಅವ್ರ ತಾಯಿ ತೀರೋಗಿ 1 ಇಯರ್ ಆಗಿದೆ. ಮತ್ತೆ ಬಂದಿದ್ದಾನೆ, ಅವ್ರ ತಂದೆ ಬಂದಿದ್ದಾನೆ. ಮಂತ್ಲಿ 10 ಡಯಾಲಿಸ್ಗೆ ಹೋಗ್ಬೇಕು. ಇವತ್ತು ಆಪರೇಷನ್ ಮಾಡಿಸ್ಬೇಕಿತ್ತು ಅವ್ರಿಗೆ. ವಾಟ್ರನ್ನ ಇದು ಮಾಡಿಸ್ಬೇಕು. ತುಂಬಾನೇ ಇದೆ ಸರ್. ಇನ್ನು ಗಾಯಾಳು ಸಂಬಂಧಿ ತೇಜು ಮಾತನಾಡಿ, BBMP ಅಧಿಕಾರಿಗಳು ನಿನ್ನೆ ಭೇಟಿ ಕೊಟ್ಟಿದ್ರು. ವೈದ್ಯಕೀಯ ವೆಚ್ಚವನ್ನ ಇನ್ಶೂರೆನ್ಸ್ ಕಂಪನಿಯವರ ರೀತಿ ಹೇಳ್ತಿದ್ದಾರೆ. ಈಗ ಅಕ್ಷಯ್ ಮನೆಗೆ ಆಧಾರವಾಗಿದ್ದ ತಂದೆ ಕೂಡ ಡಯಾಲಿಸಿಸ್ ಪೇಷಂಟ್. ಅವರ ಕುಟುಂಬದವರ ಹೊಣೆಯನ್ನ ಯಾರು ನಿಭಾಯಿಸೋರು ಅಂತ ಪ್ರಶ್ನೆ ಮಾಡಿದ್ದಾರೆ. BBMP ಅವ್ರದ್ದು ಗೌರ್ಮೆಂಟ್ ಪ್ರಕಾರ ಏನು ಸ್ಕೀಮ್ ಇದೆ ಅದನ್ನು ಮಾತ್ರ ಕೊಡ್ತೀನಿ ಅಂತ ಹೇಳ್ತಾ ಇರೋದು. ಪೂರ್ತಿ 100% A to Z ಪೇಷಂಟ್ಗೆ ಏನಾಗುತ್ತೆ ಎಲ್ಲ ನಾನೇ ನೋಡ್ಕೊತೀನಿ ಅನ್ನೋ ಬಾಯಿಂದ ಬಂದೇ ಇಲ್ಲ ಅವ್ರಿಗೆ. ನಾರ್ಮಲ್ ಇನ್ಶೂರೆನ್ಸ್ ಅವ್ರು ಹೆಂಗೆ ಮಾತಾಡ್ತಾರೋ BBMP ಕಡೆಯಿಂದನೂ ಅಷ್ಟೇ ನಮ್ಗೆ ರೆಸ್ಪಾನ್ಸ್ ಬರ್ತಿರೋದು. ನಾನು ಹೇಳ್ತಾ ಇರೋದು, ಸ್ಕಲ್ಗೆ ಅಷ್ಟೊಂದು ಪೆಟ್ಟು ಬಿದ್ದಿದೆ, ಪ್ಯಾರಲೈಸ್ಡ್ ಆದ, ಮುಂದಕ್ಕೇನು 1 ವರ್ಷ, ಈಗ 1 ವರ್ಷ ದುಡಿಯಲ್ಲ, ಮನೇಲಿ ಇರ್ತಾನೆ, ಅವ್ರ ಅಪ್ಪ ಡಿಪೆಂಡೆಂಟು, ಮುಂದಕ್ಕೇನು? ತಲೆಗೆ ಪೆಟ್ಟು ಬಿದ್ದಾಗ ಅವ್ನು ಪ್ಯಾರಲೈಸ್ಡ್ ಆಗ್ಬೋದು, ಮೇ ಬಿ ಬೆಡ್ ರಿಡನ್ ಆಗ್ಬೋದು ಅಲ್ವಾ? ಒಂದೇ ಸ್ಥಳದಲ್ಲಿ 3 ಅಪಘಾತ, ಡೆಡ್ಲಿ ಮರ ತೆರವಿಗೆ ಸ್ಥಳೀಯರ ಆಗ್ರಹ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗಿರೋ ಮರ ಬಿದ್ದ ಸ್ಥಳಕ್ಕೆ ಇವತ್ತು BBMPಯ ಅರಣ್ಯ ಸಿಬ್ಬಂದಿ ಭೇಟಿ ಕೊಟ್ಟು ತೆರವು ಕಾರ್ಯ ಆರಂಭಿಸಿದ್ದಾರೆ. ಆದರೆ ಈ ಮರ ಡೆಡ್ಲಿ ಆಗಿದ್ದು 2021ರಿಂದ ಒಂದಲ್ಲ ಒಂದು ಅನಾಹುತವನ್ನು ಸೃಷ್ಟಿಸ್ತಾ ಇದೆ. 2021ರಲ್ಲಿ ಬೈಕ್ ಮೇಲೆ ಮರದ ಕೊಂಬೆ ಬಿದ್ದು ಬೈಕ್ ಸವಾರ ಮತ್ತು ಪಾದಾಚಾರಿ ಜಸ್ಟ್ ಮಿಸ್ ಆಗಿದ್ರು. ಕಳೆದ ವರ್ಷ ಮರದ ಕೊಂಬೆ ಬಿದ್ದ ಪರಿಣಾಮವಾಗಿ ಕಾರು ಜಖಂಗೊಂಡಿತ್ತು, ವಿದ್ಯುತ್ ಕಂಬಗಳು ಧರೆಗುರುಳಿದ್ವು. 2022ರಿಂದಲೂ ಕೂಡ ಇಲ್ಲಿನ ನಿವಾಸಿಗಳು ಮರದ ತೆರವಿಗೆ BBMPಗೆ ಮನವಿ ಮಾಡ್ತಾನೇ ಇದ್ದಾರೆ. BBMP ಮಾತ್ರ ಏನೂ ಗೊತ್ತಿಲ್ಲದಂತೆ ಕಣ್ಮುಚ್ಚಿ ಕೂತಿದ್ದು ನಿನ್ನೆ ಘಟನೆಯಾದ ಬಳಿಕ ಎಚ್ಚೆತ್ತಿದೆ. ಒಂದೇ ಜಾಗದಲ್ಲಿ 3 ಅಪಘಾತ. 2021 ಸವಾರನ ಮೇಲೆ ಬಿದ್ದ ಕೊಂಬೆ, 2024 ಕೊಂಬೆ ಬಿದ್ದು ಕಾರು ಜಖಂ, 2025 ಸವಾರನ ಮೇಲೆ ಬಿದ್ದ ಕೊಂಬೆ. ಮರದ ಕೊಂಬೆ ಬಿದ್ದು ಒಬ್ಬ ವ್ಯಕ್ತಿ ಚಿಂತಾಜನಕ ಸ್ಥಿತಿಗೆ ಹೋಗಿರುವಂಥ ಪರಿಸ್ಥಿತಿ ನಿನ್ನೆ ಬೆಂಗಳೂರಲ್ಲಿ ನಡೆದಿತ್ತು. ಈಗ ಮರ ಬಿದ್ದ ಸ್ಥಳದಲ್ಲಿದ್ದೀನಿ. ಈಗ BBMP ಸಿಬ್ಬಂದಿಗಳು ನಿನ್ನೆ ಆದಂಥ ಘಟನೆಯ ಬಳಿಕ ಎಚ್ಚೆತ್ತುಕೊಂಡು ಈ ಮರದ ತೆರವು ಕಾರ್ಯಾಚರಣೆಗೆ ಬಂದಿದ್ದಾರೆ. ಮರ ಒಣಗಿರೋ ಕೊಂಬೆಗಳನ್ನ ತೆಗಿಬೇಕಾ, ಸಂಪೂರ್ಣ ಮರವನ್ನು ತೆಗಿಬೇಕು ಅನ್ನುವಂಥ ಗೊಂದಲದಲ್ಲಿ ಕೂಡ ಇದ್ದಾರೆ. ಈಗ ಸದ್ಯಕ್ಕೆ BBMP ವಾಹನ ಇಲ್ಲಿ ಬಂದು ನಿಂತಿರುವಂಥದ್ದು, ತೆರವು ಕಾರ್ಯಾಚರಣೆ ಶುರು ಆಗುತ್ತೆ. ಮತ್ತೊಂದು, ಇಲ್ಲಿ ಸ್ಥಳೀಯರ ಆರೋಪ, ಪ್ರತಿ ವರ್ಷವೂ ಮಳೆಗಾಲ ಶುರುವಾದಾಗ ಒಂದಲ್ಲ ಒಂದು ಭಾಗದಲ್ಲಿ ಮರದ ಕೊಂಬೆ ಬೀಳ್ತಾನೆ ಇದೆ. ಸಾಕಷ್ಟು ಕುರುಹುಗಳು ಈ ಮರದಲ್ಲಿ ಕಾಣಿಸ್ತಿದೆ, ಆ ಥರ ಬಿದ್ದಿರುವಂಥದ್ದು ನೋಡ್ತಿದ್ದೀರಾ. ಎಷ್ಟೋ ಭಾಗಗಳಲ್ಲಿ ಮರದ ಕೊಂಬೆಗಳು ಮುರಿದು ಬಿದ್ದಿರುವಂತಹ ನಿದರ್ಶನಗಳ ಕಾಣಿಸ್ತಿದೆ. ಪ್ರತಿ ವರ್ಷವೂ ಈ ಥರ ಆಗ್ತಾನೆ ಇದೆ. ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ ಅಕ್ಷಯ್ ಆಸ್ಪತ್ರೆ ಸೇರಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಆ ಕುಟುಂಬಕ್ಕೆ ಆಧಾರವಾಗಿರೋ ಮಗ ಸಾವನ್ನ ಗೆದ್ದು ಬರಲಿ ಅಂತ ಹೇಳಿ ಎಲ್ಲರ ಪ್ರಾರ್ಥನೆಯಾಗಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.